ಎಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಹೋಗಾಕ ರೆಡಿಯಾಗಿ ನೀವು ಭಾಳ ದಿನ ಆಯಿತು, ಹೋಗ್ಬೇಕಾಗಿತ್ತು. ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಬಿಜಾಪುರ ಇದು ಅದು ಹೇಳಿದ್ನಲ್ಲ ಅವತ್ತು ಅಮೌಂಟು ಬರೋದೈತಿ ಅಂತೇಳಿ ಅದು ಲೆಟ್ರ್ ಇಲ್ಲಿ ಕೊಟ್ಟೆ. ಬಟ್ ಅದು ಇಲ್ಲಲ್ಲ, ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ ಕೊಡು ಅಂತಂದರೆ. ಸೊ ಈಗ ಇದೇ ಲೆಟ್ರ್ ಒಯ್ದಕ್ಕೆ ಅಲ್ಲಿ ಬಿಜಾಪುರ ಕೊಡೋಕೆ ಹೊಂಟಿ ನಾನು. ಬೆಳಗ್ಗೆ ನಮ್ಮ ಒಂದು ಸ್ಕಿನ್ ಕೇರ್ ರೂಟೀನ್ ಎಲ್ಲ ಮಸ್ತ್ ಇತ್ತು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ಒಂದು ಗ್ಲೋ ಬಂದೈತೆ ಇಲ್ಲ ಅಂತ ಹೇಳ್ರಿ ನೀವು. ನನಗಂತೂ ಫುಲ್ಲು ಗ್ಲೋ ಕಾಣಾಗೋತಿತ್ತು. ಅಬ್ಬಾ ಏನಂದ್ರೆ ಒಂದು ಹೋಮ್ ರೆಮಿಡಿ ಐತದು, ಇಲ್ಲೇ ಸಿಗುತ್ತದು ಸುತ್ತಮುತ್ತ. ಒಂದು ತಪ್ಪಲು ಐತದು, ಆ ತಪ್ಪಲ ಹಚ್ಚಿ ತಿಕ್ಕ ಇಷ್ಟೊತ್ತನ ತಿಕ್ಕಿದ್ದಕ್ಕೆ ಬೆಳಗಾಗ್ಬಿಟ್ಟ. ಯಾರ ನೀವು ಬೆಳಗಾಗಬೇಕು ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಟೈಮ್ ಅದು ಏನೈತಿ ಏನಿಲ್ಲ ಅಂತೇಳಿ ತೋರಿಸ್ತೀನಿ. ವಿತ್ ನಮ್ಮ ಯೂಸ್ ಮಾಡಿ ತೋರಿಸ್ತಾ. ಎಲ್ಲ ಕಡೆ ಸಿಗುತ್ತೆ ಅನ್ಸುತ್ತದ ತಪ್ಪಲ. ನಮ್ಮ ಕಡೆ ಒಂದು ಹೂವು ಐತದ, ಹೂವು ಆ ತಪ್ಪಲ ಏನೇನೋ ಮಿಕ್ಸ್ ಮಾಡ. ನನಗೂ ಹೇಳಾಕತ್ತಿಲ್ಲ ಬರೋಬ್ಬರಿ. ಎಲ್ಲ ನಾನು ನಮ್ಮ ಒಂದು ಸೈಡ್ ಹೊಡೆದ್ನಿ ಅಂದ್ರೆ ಮತ್ತೆ ಸುಮ್ಮ ಕೂತು ಬಿಡ್ತಾ. ಹೇಳ್ತಿಲ್ವ ನೆಕ್ಸ್ಟ್ ಟೈಮ್? ಹೇಳ್ತೀನಿ. ಹಾಂ, ನಮ್ಮದು ಬೇರೆ ಅಪ್ಪ, ನಿಮ್ಮದು ಬೇರೆ. ನಿಮ್ಮದು ಅಂಗಡಿಯಾಗ ಸಿಗ್ತಾವು, ನಮ್ಮ ಸುಮ್ಮ ಔಷಧ ಇದು ತಪ್ಪಲ ಯಾವ್ದಾರ ತಪ್ಪಲ ಹಚ್ಕೊಂಡ್ಬಿಡವ್ರು ನಾವು ಬಾಯಿ ಮಾರಿಗೆ. ಹಾಂ, ನಾವಂದ್ರೆ ಇದು ಹಚ್ತೇವೆ ಬರೀ. ನಿಮ್ಮದು ಬೇರೆ, ನಮ್ಮದು ಬೇರೆ. ಮತ್ತು ಇದು ಒಂದೇ ಗಜ್ಜಿಗೆ ಇಷ್ಟು ಬೆಳಗಾಗಿ ಅಲ್ವೇ? ಅದಕ್ಕೆ ನನಗೆ ವಿಚಿತ್ರ ಆಗೈತಿ. ಅಲ್ಲ, ನೀವು ಏನು ಮಾಡ್ತೀರಿ, ಏನೇನೇ ತಂದು ಬಡ್ಕೊಳ್ಳೋದು ಮಾಡ್ತೀರಿ. ಸುಮ್ಮನೆ ನಾ ಏನಾರು ಸುಮ್ಮ ಆ ಪೇರನಲ್ಲಿ ಬಿಟ್ಟು ಮತ್ತೆ ಏನು ಹಚ್ಕೊಳಂಗಿಲ್ಲ. ನಾವು ಒಂದ್ಸಲ ತಲೆಯಾಗ ಅನಿಸ್ತು ನನಗೂ, ಅದನ್ನು ಯೂಸ್ ಮಾಡ್ಕೊಂಡು ನಾನು ಒಂದು ಬ್ರ್ಯಾಂಡ್ ಕಂಡು ಹಿಡಿದೇನು ಮುಖಕ್ಕೆ ಹಚ್ಕೊಳ್ದು ಯಾವುದೊಂದು ಕ್ರೀಮ್ ಕಂಡು ಹಿಡಿದ್ಬೇಳೆ ಅಂತ ಅನ್ಸ್ಬಿಡ್ತು. ರಿಯಲಿ ಒಂದೇ ಗಜ್ಜಿಗೆ ಇಷ್ಟು ಬೆಳ್ಳಗಾಗ್ಯಾರ. ನೆಕ್ಸ್ಟ್ ಟೈಮು ತಪ್ಪದೆ ತೋರಿಸ್ತೀನಿ. ಈಗ ನನ್ನ ಕೈ, ನಮ್ಮ ಅವನ ಕೈ ಇಷ್ಟೊತ್ತು ಕೈಗೆ ಹಾಕ್ತಿಕ್ಕ ಇಷ್ಟೊತ್ತನ ಇಲ್ಲೆಲ್ಲ ಫುಲ್ ಟ್ಯಾನ್ ಇತ್ತು. ನೀವು ಫೋಟೋ ಶೂಟ್ ಹೋಗಿದ್ವಲ್ಲ ಅಲ್ಲಿ ರಿವರ್ ಸೈಡ್, ಇದು ಬ್ಯಾಕ್ ವಾಟ್ರ್. ಅಲ್ಲಿ ಮೊನ್ನೆ ಒಂದು ಮೊಸುಳಿತ್ತಲ್ಲಿ, ಮಸ್ತ್ ಸ್ವಲ್ಪ ದೂರ ಇತ್ತು ಬಿಡು ನಮ್ಮ ಬಿಟ್ಟು. ಅಲ್ಲಿ ಸ್ವಲ್ಪ ಡೇಂಜರ್ ಸ್ಪಾಟ್ ಅನ್ಬೋದು. ಗೊತ್ತಿರ್ಲಾರ್ದವ್ರು ಹೋಗಿ ಸುಮ್ಮನೆ ರಿಸ್ಕ್ ಬೇಡ ಅಂತೇಳಿ ನಮಗೂ ಗೊತ್ತಿರಲಿಲ್ಲ. ಹೋಗಿ ನಿಂತೀವಿ, ಬಟ್ ದೂರ ಒಳಗಿತ್ತು. ವಿಡಿಯೋ ಮಾಡ್ಯಾರ, ಅದನ್ನು ಹಾಕ್ತೀನಿ ನೋಡ್ರಿ. ಹೊಳೆ ಇದ್ದಲ್ಲಿ, ನೀರಿದ್ದಲ್ಲಿ ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದ ಇರ್ರಿ. ಫೋಟೋ ಗಿಟೋ ತಕ್ಕೊಳ್ಳುವಾಗ ಏನು ಒಂದು ನಮಗದು ನೋಡಿದ ಮೇಲೆ ಅನ್ನಿಸ್ತು. ಅಕಸ್ಮಾತ್ ಅದು ಸರಿಯಾದಾಗಿತ್ತು ಹೆಂಗೆ ಅಷ್ಟು ದೂರಲಿಂದ ಅಂಜಿಗೆ ಬರಾಗ್ತಿತ್ತು. ನಾವು ವಿಡಿಯೋದಾಗ ನೋಡಿದ ಬೇರೆ, ಡೈರೆಕ್ಟಾಗಿ ನೋಡಿರ್ತೀವಲ್ಲ, ಅದೊಂಥರನೇ ಫೀಲ್ ಬೇರೆ ಕೊಡ್ತದೆ. ಫೋಟೋ ಶೂಟ್ ಮಾಡಿಸಿದ್ದು ಹೆಂಗೆ ಬಂದು ಒಂದಿಷ್ಟು ಕಳ್ಸ್ಯಾರ. ಒಂದು ರಾ ಫೋಟೋಸ್ ಭಾಳ ಅದಾವೆ, ಬಟ್ ಎಡಿಟ್ ಮಾಡಿದ್ದು ಒಂದಿಷ್ಟು ಕಳ್ಸ್ಯಾರ. ಮೇನ್ ಯಾವ ಬೇಕು ಅವ್ನು ನೋಡ್ಕೇಸಿ ಕಳ್ಸ್ಯಾರ. ತೋರಿಸ್ತೀನಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ. ಹಾಕಿ ನೋಡಿರಿ ಫೋಟೋ. ಆದ್ರೆ ಹಿಂಗೆ ಉದ್ದು ಹೊಡೆದಿದ್ದು ಹಿಂಗೆ ಅಡ್ಡ ಹಾಕಿರ್ತೀನಿ. ಸ್ವಲ್ಪ ಫೋನ್ ಹಿಂಗೆ ಕ್ರಾಸ್ ಮಾಡಿ ನೋಡಿರಿ.
ಮುದ್ದೆ ಬಾ ಅವ ಹಾಂ 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 ಓಕೆ ಓಕೆ ಹಾಂ 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 ಬಿಜಾಪುರದ ಒಂದು ಮದುವೆ ಇತ್ತು ಅದನ್ನು ಅಟೆಂಡ್ ಮಾಡಿಕೊಂಡು ಕೆಲಸ ಹೋದಾಗ ಅದು ಮದುವೆಗೆ ಬಂದಂಗೂ ಸಿಂಪಲ್ ಸರಳ ವಿವಾಹ ನೋಡಿ ಜಾಸ್ತಿ ಇದು ಮಸ್ತ್ ಸಿಂಪಲ್ ಆಗಿ ಲಗ್ನದಾಗ ಊಟ ಅಂತೂ ಮುಗೀತು ಫಸ್ಟ್ ಕ್ಲಾಸ್ ಊಟ ಮಾಡಿಕೊಂಡು ಈಗ 3 ಗಂಟೆಗೆ ಅವರು ಊಟ ಮಾಡಿ ಬಂದಿರ್ತಾರೆ ಅನ್ಸುತ್ತೆ ಆಫೀಸ್ ಒಳಗೆ ಹೋಗಿ ಬಂದ್ಬಿಡುವ ಅಲ್ಲಿ ಹೋಗಿ ನನಗೆ ಅಡ್ರೆಸ್ ಗೊತ್ತಿಲ್ಲ ಒಂದು ಆಟೋ ಸಿಗೋತ್ತಿಲ್ಲ ಆಟೋ ಬರಲ್ಲ ಅಂತಾರೆ ಎಲ್ಲರೂ ಫೈನಲ್ ಲಾಸ್ಟಿಗೆ ಇಲ್ಲಿ ಗೋಲ್ಗುಂಬಜ್ ಮುಂದೆ ಬಂದೀನಿ ಇಲ್ಲೇ ಹತ್ತಿರ ಇಟ್ಟಿದೆ ಇಲ್ಲಿಂದ ಆಟೋಗಳು ಸಿಗುವಂಥ ಎಕ್ಸ್ಪೆಕ್ಟೇಷನು ಜಾಸ್ತಿ ಐತಿ ಹಾಂ ಜಡ್ಕೊಳಗೈತೆ ಅಂತ ಬಂದಿದ್ದ ಕೆಲಸ ಸಕ್ಸಸ್ ಆಯಿತು ನಾ ಇಲ್ಲಿ ಗೌರ್ಮೆಂಟ್ ಕೆಲಸ ಭಾಳ ಪ್ರೀತಿ ಭಾಳ ಆ ಕಡೆ ಓಡಾಡ್ಸ್ತಾರೆ ಅಂತ ಮಾಡಿದ್ದೆ ಬಟ್ ಅಲ್ಲಿ ನಮ್ಮ ವಿಡಿಯೋಸ್ ನೋಡಿದ್ರು ಆಫೀಸ್ ಒಳಗೆ ಮೇಡಮ್ ಅವರು ಒಬ್ಬರು ಸರ್ ಇಬ್ಬರು ಸೇರಿ ಭಾರಿ ಹೆಲ್ಪ್ ಮಾಡಿದ್ರು ನಾವು ಹೋದ್ಗಳೇ ಗುರ್ತಿಸಿ ಮಾತಾಡಿಸಿ ಹೌದ್ರಿ ಈ ಥರ ಕೆಲಸ ಇದ್ರಿ ಅಂತ ಹೇಳ್ತಾರೆ ನಮ್ಮ ಅಣ್ಣರು ಸರಿ ಪರಿಚಯ ಮಾಡಿ ಕೇಳಿದ್ರು ಭಾಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಇಷ್ಟು ವಿಡಿಯೋ ಮಾಡಿ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತೀವಿ ಅಂದ್ರೂ ನಾವು ಎಷ್ಟು ಒಬ್ಬರು ಏನೋ ಇಷ್ಟ ಆಯ್ತು ಆಮೇಲೆ ಇಮಿಡಿಯೇಟ್ಲಿ ಅಲ್ಲೇ ಸೈನ್ ಮಾಡ್ಕೊಂಡು ಅಲ್ಲೇ ಲೆಟರ್ ಕೊಟ್ಬಿಟ್ಟು ಭಾಳ ಖುಷಿ ಆಯ್ತು ನಾ ಭಾಳ ಓಡಾಡ್ಬಿಡ್ತಾರಂತ ಮಾಡಿದ್ದೆ ನಾನು ಇಲ್ಲಿನೂ ಯಾಕಂದ್ರೆ ಅಲ್ಲಿಂದ ನಮ್ಮೂರಿಂದ ಬಿಜಾಪುರಕ್ಕೆ ಪ್ರತಿ ಸಲ ಬರ್ಬೇಕಂದ್ರೂ ತೊಂದರೆ ಆಗುತ್ತೆ ಅದಕ್ಕೆ ಬಿಜಾಪುರಕ್ಕೆ ಬಂದಿನ ಮೇಲೆ ನಮ್ಮ ಹೋಗಿ ನೈಟಿ ತೊಗೊಂಡು ಹೋಗ್ಬೇಕು ಹೋದ ಸಾರಿ ಇದೆ ಇದು ಸ್ವಲ್ಪ ಇಲ್ಲೇ ಸಿಗ್ತವೆ ಜೂಟ್ ಕಾಟನ್ಕಿನ ಸ್ವಲ್ಪ ಕಾಟನ್ಕಿನ ಒಳ್ಳೆ ಚೆನ್ನಾಗಿರ್ತೈತಲ್ಲ ನಾವು ಬಟ್ಟೆ ಹಾಂ ಸ್ವಲ್ಪ ಬ್ಯಾಸಿ ಇಲ್ಲ ಈಗ 2 ಸೆಲೆಕ್ಟ್ ಮಾಡಿದ್ವಿ ಇದೊಂದು ಇದೆರಡು ಕೋಲ್ಡ್ ಇರ್ತದೆ ಬಾಡಿ ಈಗ 9 ಗಂಟೆಗೆ ಲಾಸ್ಟ್ ಬಸ್ ಐತಿ ಅರ್ಧ ಬಿಜಾಪುರ ಎಲ್ಲ ರೌಂಡ್ ಹೊಡೆದು ಒಂದಿಷ್ಟು ಚಾಟ್ ಸ್ಟ್ರೀಟ್ ಎಲ್ಲ ತಿಂದು ಲಾಸ್ಟ್ ಬಸ್ 9 ಗಂಟೆ ಹೊಂಟೀವಿ ನಾನು ನಮ್ಮ ಅಣ್ಣರಿಬ್ಬರು ಸೇರಿ ಲಾಸ್ಟ್ ಬಸ್ ಐತಿ 9 ಬಸ್ಸಿಗೆ ಈ ಒಂದು ಬಸ್ ಬಿಟ್ಟು ಆಲ್ರೆಡಿ ರಶ್ ಐತೆ ಅಂತೇಳಿ ಲಾಸ್ಟ್ ಬಸ್ಸಿಗೆ ಆರಾಮಾಗಿ ಹೋಗ್ಬೇಕಂತೇಳಿ ಎಷ್ಟು ಅಡ್ಡಾಡಿವು ಅಂದ್ರೆ ಆ ಕಾರಣದಿಂದ ಗಾಂಧಿ ಚೌಕಿಂದ ಹಿಡಿದು ಒಂದು 2-3 ರೌಂಡ್ ಅಡ್ಡಾಡಿವಿ ಕೈಕಾಲೆಲ್ಲ ಬ್ಯಾನ್ ಆಗುತ್ತವು ಅದಕ್ಕೆ ಮದ್ದು ಅಂತೇಳಿ ನಾವು ಮಾಸ್ಟರ್ ತೊಗೊಂಡಿವಿ ಈಗ ಒಂದೊಂದು ಮಾಸ್ಟರ್ ಹೊಡೆದ್ರೆ ಆರಾಮಾಗುತ್ತೆ ಅನ್ನೋದು ನಮ್ಮ ಅಣ್ಣನ ಅಭಿಪ್ರಾಯ ಅದು ಕೂಡ ಗೊತ್ತಿಲ್ಲ ಆಫ್ಟರ್ ಲಾಂಗ್ ಟೈಮ್ ನಾನು KSRTC ಬಸ್ ಒಳಗೆ ಬರೋದು ಆಲ್ಮೋಸ್ಟ್ ಪ್ರೈವೇಟಿಗೆ ಬಂದಿಲ್ಲ ಭಾಳ ದಿನ ಆದಮೇಲೆ ಮತ್ತು ವಾಪಸ್ KSRTC ಬಸ್ಸಿಗೆ ಟ್ರಾವೆಲ್ ಮಾಡಬೇಕು ಅದ್ರಾಗ ನಿಮ್ಗೆ ಕಿಟಕಿ ಸೀಟ್ ಸಿಗೈತಿ ಫುಲ್ ಕಿಟಕಿಗೆ ದಿನ ಈಗ ನಮ್ಮ ಅಣ್ಣವ್ರನ್ನೂ ಅಲ್ಲಿ ಕಿಟಕಿಗೆ ಅವರು ಹಿಡ್ದಾರ ಆರಾಮ್ 10 ಅಂದ್ರೆ ಇರ್ತೀನಿ ಊರಾಗ ಬಸ್ ಈಗ ಬಿಟ್ಟೈತಿ ಬಿಜಾಪುರ ಟೋಲ್ ಗೇಟ್ ಬಂದಿದ್ದೀವಿ ಈಗ ನಮ್ಮ ಊರಿಗೆ ಹೋಗಕ್ಕೆ ಒಂದು 2 ತಾಸು ಮ್ಯಾಲೆ ಅಂದ್ರೂ ಭಾಳ ಆಯ್ತು 11 ಆಗ್ಬಿಡುತ್ತೆ ಕರೆಕ್ಟ್ ಸರ್ ನೀವು ಹೇಳಿ ನಾವು ಇನ್ನೂ ಬಸ್ ಸ್ಟ್ಯಾಂಡಿಗೆ ಕಾಲಿಟ್ಟಿಲ್ಲ ಸರ್ ಬಂದು ನಮಗೆ ಪಿಕಪ್ ಮಾಡೋಕೆ ಬಂದರು ಹಾಂ ಅವ್ರು ಗೊತ್ತೈತೆ ಅರ್ಧ ನಮ್ಮ ಆಡಿಯನ್ಸಿಗೆ ಅವ್ರ ಬಗ್ಗೆ ತಿಳಿಸೇಬಿಟ್ಟಿನಿ ಈಗ ಗೊತ್ತೈತಿ ಈಗ ಫೈನಲಿ ನಾವು 11 ಗಂಟೆ ಆಗೈತಲ್ಲ ರೀ ಟೈಮಿಗೆ 11 ಗಂಟೆಗೆ ಇಲ್ಲಿ ಬಂದೀವಿ ನಮ್ಮ ಊರಿಗೆ ನಾ ಟೈಮ್ ಬಿಡೋದು ಮೊಬೈಲ್ ಸ್ವಿಚ್ ಆಫ್ ಆಗ್ಯದ ಟೈಮ್ ಫೀಲಿಂಗ್ಸ್ ಆಗದ ಊರಿಗೆ ಹೋಗೋಲ್ಲ ಸರ್ ನೀವು ಊಟ ಮಾಡೋದು ಹೊಂಟ್ರಿ ನೀವು ಊಟದ ಸಮಯ ಇಲ್ಲೇ ಹೊರಗೆ ಮಾಡಬೇಕು ನಾವು ಬಿರಿಯಾನಿ ತರಿಸಿ ಹೈದ್ರಾಬಾದಿ ಬಿರಿಯಾನಿ ಹಾಂ ಹೈದ್ರಾಬಾದಿ ದಮ್ ಬಿರಿಯಾನಿ ಒಟ್ಟು ಕಲರ್ ಇಷ್ಟ ಆಗ್ಯಾವ ನಮ್ಮ ಹೋಗ ನೈಟಿವು ಇಲ್ಲಿ ಮುದ್ದೆ ಒಳಗೆ ನೈಟಿ ಉಡಲ್ಲ ನಮ್ಮ ಬಿಜಾಪುರ ನೈಟಿ ಬೇಕು ಒಟ್ಟು ಇವರು ಈ ಥರ ಫ್ಯಾಬ್ರಿಕ್ ಅಲ್ಲೇ ಸಿಗ್ತೈತಿ ಇಲ್ಲಿ ಹುಡುಕಾಡಿದ್ರೆ ಸಿಗಲ್ಲ ನಮ್ಮ ಊರಾಗ ಬೇರೆ ಬೇರೆ ಕಾಟನ್ ಒಳಗೆ ಡಿಫ್ರೆಂಟ್ ಬರ್ತಾವೆ ಬಟ್ ಅದು ಒಂದ್ಸಲ ಸುಮ್ಮ ಅಂದಾಜು ತಂದಿದ್ದೆ ಅದು ಇಷ್ಟ ಆಗಿದ್ದಕ್ಕೆ ಪ್ರತಿ ಸಲ ಅದೇ ಥರ ನೈಟಿ ಬೇಕು ಅಂತ ಹೇಳ್ಬಿಟ್ಟು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.
ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.